ಸರ್ಕಾರ ಕರುನಾಡ ಆಮ್ಲಜನಕ ಟ್ಯಾಂಕ್ಗಳಿಗೆ ಕೈ ಹಾಕಿದೆ. ಪಾರ್ಕ್ಗಳ ಶೇಕಡ 5% ಪ್ರದೇಶವನ್ನು ಅನ್ಯ ಬಳಕೆಗೆ ಮಸೂದೆ ತಂದಿದೆ. ಈ ಮೂಲಕ ಹಸಿರ ಹೊದಿಕೆಗಳಿಗೆ ಸರ್ಕಾರ ಕೊಳ್ಳಿ ಇಡೋಕೆ ಮುಂದಾಗಿದೆ. ಈ ಬಿಲ್ಲು ಬೆಂಗಳೂರು ಜನತೆಗೆ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಪಾರ್ಕ್ ಇದೆಯೋ ಅದಕ್ಕೆಲ್ಲ ನಗರ ಪ್ರದೇಶಗಳಲ್ಲಿ ಅದಕ್ಕೆ ವಿರೋಧ. ಕರುನಾಡ ಉದ್ಯಾನಗಳಿಗೆ ಎದುರಾಯಿತು ಕಂಟಕ. ಪಾರ್ಕ್ಗಳ ಜಾಗದ ಮೇಲೆ ಕಣ್ಣು ಹಾಕಿದ ಸರ್ಕಾರ. ಕರುನಾಡ ಉದ್ಯಾನಗಳಿಗೆ ಮಹಾಕಂಟಕ ಎದುರಾಗಿ ಬಿಟ್ಟಿದೆ. ಸಿಎಂ ಡಿಕೆ ಶಿವಕುಮಾರ್ ಸರ್ಕಾರದ ಕಣ್ಣು ರಾಜ್ಯದ ಪಾರ್ಕ್ಗಳ ಮೇಲೆ ಬಿದ್ದಿದೆ. ಪಾರ್ಕ್ಗಳ 5% ಜಾಗವನ್ನ ಮಾರಾಟ ಮಾಡೋಕೆ ಮುಂದಾಗಿದೆ. ಇದಕ್ಕಾಗಿಯೇ ಕರ್ನಾಟಕ ಸರ್ಕಾರಿ ಉದ್ಯಾನಗಳ ಸಂರಕ್ಷಣೆ ಕಾಯ್ದೆಗೆ ತಿದ್ದುಪಡಿ ತಂದಿದೆ. ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನಲ್ಲಿ ಅಂಗೀಕಾರವೂ ಆಗಿದೆ. ಸಿಎಂ ಡಿಕೆ ಶಿವಕುಮಾರ್ ಸರ್ಕಾರ ಬೆಂಗಳೂರಿನಲ್ಲಿ ಟನಲ್ ರೋಡ್ ಮಾಡೋಕೆ ಹೊರಟಿದೆ. ಟ್ರಾಫಿಕ್ ಸಮಸ್ಯೆ ತಪ್ಪಿಸಲು ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ ತನಕ ಸುರಂಗ ಮಾರ್ಗ ನಿರ್ಮಿಸಲು ಮುಂದಾಗಿದೆ. ಇದಕ್ಕಾಗಿ ಲಾಲ್ಬಾಗ್ ಒಡಲಿಗೆ ಕೈ ಹಾಕೋಕೆ ಚಿಂತಿಸಿದ ಸರ್ಕಾರ ಇದೀಗ ಇಡೀ ರಾಜ್ಯದ ಪಾರ್ಕ್ಗಳ ಮೇಲೆ ಕಣ್ಣಾಕಿದೆ. ರಾಜ್ಯದ ಅಷ್ಟೂ ಪಾರ್ಕ್ಗಳ 5% ಜಾಗವನ್ನ ಕಬ್ಜಾ ಮಾಡೋಕೆ ಹೊರಟಿದೆ. ಅಷ್ಟಕ್ಕೂ ಸರ್ಕಾರ ತಂದಿರೋ ಈ ಹೊಸ ಮಸೂದೆಯಲ್ಲಿ ಏನಿದೆ ಅಂತ ನೋಡೋಣ. ಹಸಿರು ಹೊದಿಕೆಗೆ ಕಂಟಕ. ಈ ಮಸೂದೆಯ ಪ್ರಕಾರ ಯಾವುದೇ ಉದ್ಯಾನ ಅಥವಾ ಪಾರ್ಕ್ನ ಒಟ್ಟು ವಿಸ್ತೀರ್ಣದ ಶೇಕಡ 5% ಜಾಗವನ್ನ ಸರ್ಕಾರ ಬಳಸಿಕೊಳ್ಳಬಹುದು. ಮೂಲಸೌಕರ್ಯ ಅಥವಾ ಸಾರ್ವಜನಿಕ ಉಪಯೋಗಿ ಯೋಜನೆಗಳಿಗೆ ಬಳಸಬಹುದು. ಆಘಾತಕಾರಿ ವಿಷಯ ಅಂದ್ರೆ ಈ ಜಾಗವನ್ನ ಮಾರಾಟ, ಗುತ್ತಿಗೆ, ಉಡುಗೊರೆ, ವಿನಿಮಯ ಅಥವಾ ಅಡಮಾನದ ಮೂಲಕ ಹಸ್ತಾಂತರಿಸಬಹುದು. ಸರ್ಕಾರಿ ಇಲಾಖೆಗಳು, ಶಾಸನಬದ್ಧ ಪ್ರಾಧಿಕಾರಗಳು, ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಅಥವಾ ಸ್ಥಳೀಯ ಸಂಸ್ಥೆಗಳು ಈ ಜಾಗವನ್ನ ಬಳಸಬಹುದು. ಸರ್ಕಾರದ ಈ ಆಘಾತಕಾರಿ ನಡೆಗೆ ವಿಪಕ್ಷಗಳು ಕೆಂಡಕಾರಿವೆ. ಇದರ ಹಿಂದೆ ರಿಯಲ್ ಎಸ್ಟೇಟ್ ಹುನ್ನಾರ ಇದೆ ಅಂತ ದೋಸ್ತಿ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ಈ ಬಿಲ್ಲು ಬೆಂಗಳೂರು ಜನತೆಗೆ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಪಾರ್ಕ್ ಇದೆಯೋ ಅದಕ್ಕೆಲ್ಲ ನಗರ ಪ್ರದೇಶಗಳಲ್ಲಿ ಅದಕ್ಕೆ ವಿರೋಧ. ಜನ ರೊಚ್ಚಿಗೆ ಹೇಳಬೇಕು. ಈಗಾಗಲೇ ನೈಸ್ ಟೋಲ್ ಬಗ್ಗೆನೂ ಜನ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ ಸರ್ಕಾರ ರೋಲ್ ಕಾಲ್ ಸರ್ಕಾರ. ರಾಜ್ಯ ಸರ್ಕಾರದ ನಡವಳಿಕೆಯಿಂದ ಪದೇ ಪದೇ ಗೊತ್ತಾಗ್ತಾ ಇದೆ, ಇದು ರಾಜ್ಯ ಸರ್ಕಾರ ಅನ್ನೋದು ರಿಯಲ್ ಎಸ್ಟೇಟ್ ಸರ್ಕಾರ. ರಿಯಲ್ ಎಸ್ಟೇಟ್ ದಂಧೆ ಮಾಡೋಕ್ಕೋಸ್ಕರ ಇವತ್ತು ಆಡಳಿತ ನಡೆಸ್ತಾ ಇದ್ದಾರೆ. ಎಸಿಸಿ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರ, ಕರ್ನಾಟಕ ಅನ್ನೋದು ಎಟಿಎಂ ಆಗಿ ಪರಿವರ್ತನೆ ಮಾಡೋದಕ್ಕೋಸ್ಕರ ಇವತ್ತು ಈ ರೀತಿ ತೀರ್ಮಾನಗಳನ್ನ ಮಾಡ್ತಾ ಇದ್ದಾರೆ. ಇವತ್ತು ಇರ್ತಕ್ಕಂಥ ಕೆಲವು ಭಾಗದಲ್ಲಿ ಇರ್ತಕ್ಕಂಥ ಪಾರ್ಕ್ಗಳು, ಆಟದ ಮೈದಾನಗಳನ್ನು ಸಹ 5% ವಾಪಸ್ ಪಡೆದು ಬೇಕಾದಂತವರಿಗೆ ಕೊಡ್ತಕ್ಕಂತ ಒಂದು ತೀರ್ಮಾನ ಏನು ಮಾಡ್ಕೊಂಡಿದ್ದಾರೆ. ಕೇವಲ ಪ್ರತಿಪಕ್ಷ ನಾಯಕರು ಮಾತ್ರವಲ್ಲ, ಪರಿಸರವಾದಿಗಳು ಕೂಡ ಸರ್ಕಾರದ ನಡೆಗೆ ಕೆಂಡ ಕಾರಿದ್ದಾರೆ. ಎಕ್ಸ್ಪರ್ಟ್ ಕಮಿಟಿ ರಚಿಸುವಂತೆ ಪರಿಸರ ತಜ್ಞ ಜೋಸೆಫ್ ಹೂವರ್ ಆಗ್ರಹಿಸಿದ್ರೆ ಇದು ವಿನಾಶಕ್ಕೆ ದಾರಿ ಅಂತ ಲಾಲ್ಬಾಗ್ ವಾಕರ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಕಿಡಿಕಾರಿದ್ದಾರೆ. ಅಲ್ಲ, ನಾವು ಸರ್ಕಾರ ಕೇಳೋದು ನೀವು ಮಾಡಿರೋದು ಒಳ್ಳೆಯದಲ್ಲ, ನೀವು ತೀರ್ಮಾನ ತಗೊಂಡಿದ್ದು ಸರಿದೇ ಇಲ್ಲ. ಇರದೇ ಅಭಿವೃದ್ಧಿಗೆ ಎಲ್ಲಾ ತರ ನೀವು ಜಾಗಗಳು ತಗೊಂಡ್ಬಿಟ್ರೆ, ಮುಂಚೆನೆ ಬೆಂಗಳೂರು ಉದುರ್ಕೊಂಡ್ಬಿಟ್ಟಿದೆ. ಎನ್ವೈರನ್ಮೆಂಟ್ಲಿ ಡೆಡ್ ಸಿಟಿ. ಕೆರೆಗಳಿದ್ದು ಹೋಯ್ತು, 93% ಮೇಲೆ ಮರಗಳು ಹೋಗಿದೆ, ಗ್ರೀನ್ ಕವರ್. ಪಾರ್ಕ್ ಇರೋದು ಒಂದು 2, 3, 4 ಕೈಯೋಗಿ ಎಣಿಸ್ಕೋಬಹುದು. ಆ ಪಾರ್ಕ್ಗಳನ್ನ ಹಾಳು ಮಾಡೋದು ಸರಿ ಇಲ್ಲ. ಆ ತರ ಡಿಸಿಷನ್ ತಗೊಂಡಿರೋದು ಯಾಕೋ ನಮಗೆ ಸರಿಗೆ ಹೋಗ್ತಿಲ್ಲ. ನಾವು ಸರ್ಕಾರ ಕೇಳೋದು, ದಯವಿಟ್ಟು ಈ ತರ ಡಿಸಿಷನ್ಸ್ ದಯವಿಟ್ಟು ಎಕ್ಸ್ಪರ್ಟ್ ಕಮಿಟೀಸ್ ಕರೆಸಿ ಮಾತಾಡಿ. ಯಾಕಂದ್ರೆ ಕೆಲವರು IAS ಆಫೀಸರ್ಗಳು ಇದ್ದಾರೆ, ಅವ್ರುಗಳು ಸ್ವಲ್ಪ ಯೋಚಿಸ್ಕೊಂಡು ಮಾಡ್ಬೇಕಾಗತ್ತೆ. ಸರ್ಕಾರಕ್ಕೆ ಏನು ಹೇಳ್ಬೇಕಂದ್ರೆ ಅವ್ರು ಹೇಳ್ಬೇಕಾಗಿದೆ. ಯಾಕಂದ್ರೆ ಇದು ದಿಢೀರನ್ ಮಾಡೋ ಪ್ರಶ್ನೆ ಇಲ್ಲ. ಸೊ ಈ ತೀರ್ಮಾನ ತಗೊಂಡಿರೋದು ಇದನ್ನ ನಾವು ಒಪ್ಕೊಳ್ಳಲ್ಲ. ಇದನ್ನ ನೀವು ತಿರ್ಗಾ ವಾಪಸ್ ತಗೊಳ್ಳೇಬೇಕು. ಅದೇ ನೀವು ನಿಜವಾಗೂ
ಒಳ್ಳೆ ಆಕ್ಸಿಜನ್ ಸಿಕ್ಕೋ ಜಾಗ ಅದು ಪಾರ್ಕ್ಗಳಲ್ಲಿ ಈ ಕಬ್ಬನ್ ಪಾರ್ಕ್, ಲಾಲ್ಬಾಗು, ಅದು ಮತ್ತೆ ಸಣ್ಣ ಪುಟ್ಟ ಪಾರ್ಕ್ಗಳಿದೆ. ಆ ಪಾರ್ಕ್ಗಳಲ್ಲೆಲ್ಲ ವೃದ್ಧರು, ವಯಸ್ಸಾದವರು, ಮಕ್ಕಳು ಎಲ್ಲ ಇವರೆಲ್ಲ ಬಂದು ಅಲ್ಲಿ ಶ್ವಾಸಕೋಶ ತಗೊಳ್ತಾರ, ಗಾಳಿನ ತಗೊಂಡು ಸ್ವಲ್ಪ ಬದುಕಿದ್ದಾರೆ. ಆ ಗಾಳಿನೂ ಕೂಡ ಯಾಕೆ ನುಂಗಕ್ ಹೋಗ್ತೀವಿ? ಈಗಾಗಲೇ ಎಲ್ಲ ಸರ್ಕಾರ ಈಗ ಎಲ್ಲಾನು ನುಂಗಾಕ್ಬಿಟ್ಟಾರೆ. ಎಲ್ಲ ಕೆರೆ ನುಂಗಿದ್ರು, ಕುಂಟೆ ನುಂಗಿದ್ರು, ಬಾವಿ ನುಂಗಿದ್ರು, ಮತ್ತೆ ಮೋರಿಗಳು ನುಂಗಿದ್ರು. ಜೊತೆಗೆ ಈಗ ಪಾರ್ಕ್ಗಳನ್ನ ಯಾಕೆ ನುಂಗಕ್ ಹೋಗ್ತೀರಿ ಅಂತ ನಾನು ಈ ಸರ್ಕಾರಕ್ಕೆ ನನಗೆ ಕೇಳ್ಕೊಳ್ತೀನಿ. ಈಗ ಬೆಂಗಳೂರು ಜನಕ್ಕೆ ಇವಾಗ ನೋಡಿ, ಬೆಂಗಳೂರಲ್ಲಿ ಇರೋದು ಸ್ವಲ್ಪ ಪಾರ್ಕ್ ಇಂದ ನಾವು ಉಳ್ಕೊಂಡಿದೀವಿ. ಇಲ್ಲಿ ಇರ್ತಕ್ಕಂಥ ಎಲ್ಲ ಕಟ್ಟಡ ಎಲ್ಲ ಕಾಂಕ್ರೀಟ್ ಸಿಟಿ ಆಗಿದೆ, ಗಾರ್ಬೇಜ್ ಸಿಟಿ ಆಗಿದೆ. ಯಾವುದೇ ಒಂದು ಒಳ್ಳೆ ಗಾಳಿ ಸಿಕ್ಕಲ್ಲ. ಅವಾಗ ಏನಾಗುತ್ತೆ, ಪಾರ್ಕ್ ಇದ್ರೆ ಅದ್ರ ಮರ ಗಿಡಗಳು ಇರ್ತವೆ, ಅದರಿಂದ ನಮಗೆ ಒಳ್ಳೆ ಶ್ವಾಸಕೋಶ ಸಿಕ್ಕುತ್ತೆ, ಅದು ಒಳ್ಳೆ ಗಾಳಿ ಸಿಕ್ಕುತ್ತೆ. ಇಷ್ಟೆಲ್ಲ ಆಕ್ರೋಶ, ವಿರೋಧ ವ್ಯಕ್ತವಾದರೂ ಕಾಂಗ್ರೆಸ್ ಸರ್ಕಾರ ಮಾತ್ರ ಎಂದಿನಂತೆ ತಮ್ಮ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಸಾರ್ವಜನಿಕರಿಗೆ ಉಪಯೋಗಕ್ಕಾಗುವ, ಈಗ ಫಾರ್ ಎಕ್ಸಾಂಪಲ್ ಯಾವುದು ಬಸ್ ಸ್ಟ್ಯಾಂಡ್, ರೋಡ್, ಅಂಡರ್ಗ್ರೌಂಡ್ ಮೆಟ್ರೋ ಸ್ಟೇಷನ್ಗಳು ಮಾಡಕ್ಕೆ ಅವ್ರಿಗೆ ಇನ್ವಾಲ್ವ್ ಆಗಬೇಕು. ಔಟ್ ಗೌರ್ಮೆಂಟ್ ಪರ್ಪಸ್, ಸಾರ್ವಜನಿಕರಿಗೆ ಒಳ್ಳೆ ಕೆಲಸ ಆಗಬೇಕು, ಅವ್ರಿಗೆ ಉಪಯೋಗ ಆಗಬೇಕು. ಸಿಟಿ ಬೆಳೀತಾ ಇದೆ, ಅಲ್ಲಿ ಕೆಲವು ಕಡೆ ನಮ್ಗೆ ಅವಶ್ಯಕತೆ ಇರ್ತಕ್ಕಂಥ ಮೆಟ್ರೋ ಸ್ಟೇಷನ್ಸ್ ಬೇಕಾಗ್ತದೆ. ಅದನ್ನು ಕೂಡ ನಾವು ಅಟ್ಲೀಸ್ಟ್ ಅಕ್ವೈರ್ ಮಾಡಬೇಕು, ಇಲ್ಲಾಂದ್ರೆ ಇದ್ದಿದ್ದು ಯುಟಿಲೈಸ್ ಮಾಡಬೇಕು ಅಂತ ಒಂದು ರೀತಿಯಿಂದ ಮಾಡ್ತಾ ಇದೀವಿ. ಅದು ಎಲ್ಲದಕ್ಕೆ ತಗೊಂಡ್ಕೊಳ್ಬೇಕು ಅಂತಿಲ್ಲ. ಸರ್ಕಾರದ ಸಂಸ್ಥೆಗಳು ಸರ್ಕಾರದ ಅಂತ ಅಗತ್ಯ ಇದ್ರೆ ಮಾತ್ರ ತಗೊಳ್ತಕ್ಕಂಥದ್ದು ಅಂತ ಇದೆ. ಅದನ್ನು ಕೂಡ ಅದಕ್ಕೊಂದು ನ್ಯಾಯ ಪ್ರಕ್ರಿಯೆ ಎಲ್ಲ ಮಾಡಿದ್ದಾರೆ. ಅದರಿಂದ ಬಹಳಷ್ಟು ಅಭಿವೃದ್ಧಿ ಎಲ್ಲೆಲ್ಲೋ ಪ್ರಾಜೆಕ್ಟ್ಸ್ಗೆ ಸ್ವಲ್ಪ ತಡ ಆಗಿರ್ತಕ್ಕಂಥದ್ದು ಬಂದಿರತಕ್ಕಂಥ ಮಾಹಿತಿ ಮೇಲೆ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಅದೇನೇ ಇರಲಿ, ಸರ್ಕಾರದ ನಿರ್ಧಾರಗಳು ಜನರ ಬದುಕನ್ನ ಅರಳಿಸುವಂತಿರಬೇಕು. ಆದರೆ ಕಾಂಗ್ರೆಸ್ ಸರ್ಕಾರದ ಈ ನಿರ್ಧಾರ ಜನರನ್ನ ಉಸಿರು ಕಟ್ಟಿಸುವಂತಿದೆ. ಕರುನಾಡಿನ ಹಸಿರು ಹೊದಿಕೆಗೆ ಕೊಳ್ಳಿ ಇಟ್ಟಂತಿದೆ. ರಾಜ್ಯ ಸರ್ಕಾರ ನಿನ್ನೆ ಒಂದು ಮಸೂದೆ ತಂದಿದೆ. ಅಂದ್ರೆ ಸರ್ಕಾರಿ ಉದ್ಯಾನವನಗಳಲ್ಲಿ 5% ಮೀಸಲಿಡಬೇಕು, ಕಮರ್ಷಿಯಲ್ ಕಾಂಪ್ಲೆಕ್ಸ್, ರಸ್ತೆ ಕಾಮಗಾರಿ ಮಾಡಬಹುದು ಎಂಬುದು ಒಂದ್ ಕಡೆ ಮಸೂದೆ ಅಂಗೀಕಾರ ಆಗಿದೆ, ತಿದ್ದುಪಡಿ ತಂದಿದ್ದಾರೆ. ಈ ಒಂದು ವಿಚಾರಕ್ಕೆ ಇಲ್ಲಿ ಒಂದ್ ಕಡೆ ಪರಿಸರ ತಜ್ಞರು, ಮತ್ತೊಂದ್ ಕಡೆ ಬೆಂಗಳೂರು ಜನ ಆಕ್ರೋಶ ಹೊರಹಾಗ್ತಿದ್ರೆ ಈ ಒಂದು ಮಸೂದೆ ತಂದಿದ್ದು ಸರಿಯಲ್ಲ. ಯಾಕಂದ್ರೆ ಚಿಕ್ಕ ಚಿಕ್ಕ ಪಾರ್ಕ್ಗಳು ಎಲ್ಲ ಕ್ಲೋಸ್ ಮಾಡ್ತಾರೆ ರಸ್ತೆ ಕಾಮಗಾರಿ ಅಂತ. ದೊಡ್ಡ ದೊಡ್ಡ ಪಾರ್ಕ್ಗಳು ಈಗ ಪೆಟ್ಟಿ ಬಿಡುತ್ತೆ, ಪರಿಸರಕ್ಕೂ ಹಾನಿ ಆಗುತ್ತೆ, ಮೊದಲೇ ಪೊಲ್ಯೂಷನ್ ಜಾಸ್ತಿ ಆಗಿದೆ. ಇದರ ನಡುವೆ ಈ ಒಂದು ಕಾಯ್ದೆ ತಿದ್ದುಪಡಿ ಆಗಿದ್ದು ಸರಿಯಲ್ಲ ಎಂಬುದು ಆಕ್ರೋಶ ಕೇಳಿ ಬಂದಿದೆ. ಸಾಕಷ್ಟು ಜನ ಇಲ್ಲಿದ್ದಾರೆ, ಮಾತಾಡಿಸ್ತೀನಿ ಸರ್, ನಮಸ್ತೆ. ಇದೀಗ ಹೊಸ ಮಸೂದೆಯನ್ನ ಈಗ ತಿದ್ದುಪಡಿ ತಂದಿದ್ದಾರೆ. ಸರ್ಕಾರಿ ಉದ್ಯಾನಗಳಲ್ಲಿ 5% ಜಾಗ ಈ ಕಮರ್ಷಿಯಲ್ ಕಾಂಪ್ಲೆಕ್ಸ್, ರಸ್ತೆ ಕಾಮಗಾರಿ ಎಲ್ಲ ಮಾಡಬಹುದು ಅಂತ ಏನ್ ಹೇಳಿದ್ರಿ ಸರ್ ಅಂತ ಈ ಸರ್ಕಾರಿ ಒಂದು ನಿರ್ಧಾರಕ್ಕೆ? ಇದು ಈಗ ನಮ್ಮ ತಾತನ ಕಾಲದಿಂದ ನಾವು ಇಲ್ಲಿ ಓಡಾಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ವಾಕಿಂಗ್ ಮಾಡ್ಕೊಂಡು ಇದೀವಿ. ಇದನ್ನ ಮಸೂದೆ ತಂದ್ಬಿಟ್ಟು ಪರರಿಗೆ ಇದನ್ನ ಸ್ವತ್ತು ಕೊಟ್ಬಿಟ್ರೆ ಅಲ್ಲಿಗೆ ವ್ಯಾಪಾರ ಮಾಡ್ದಂಗಲ್ವಾ? ಇದು ಸರಿ, ಎಲ್ಲ ದುಡ್ಡುಗೋಸ್ಕರ ಮಾಡ್ತಾರೆ ಅನ್ನೋದು ನಮ್ಮ ಅಭಿಪ್ರಾಯ. ಅದು ತಪ್ಪು, ಅದು ನಾವು ಖಂಡಿಸ್ತೀವಿ. ಸರಿ ಇಲ್ಲ, ಅದು ತಪ್ಪು. ಆಕ್ಚುಲಿ ಇದು 5% ಅಂತ ಹೇಳ್ತಾರೆ ಅಷ್ಟೇ. ಕೊನೆಗೆ ಅದು ಕಟ್ಟಿ ಮಾಡಿ ಕನ್ಸ್ಟ್ರಕ್ಷನ್ ಮಾಡೋ ಟೈಮಲ್ಲಿ 10% ಆಗ್ಬೋದು, ಇಲ್ಲ 20% ಆಗ್ಬೋದು. ಇದು ಸಾರ್ವಜನಿಕರಿಗೆ ಅನುಕೂಲವಾಗದೇ ಇರೋ ಕಾಯ್ದೆ. ದಯವಿಟ್ಟು ಈ ಕಾಯ್ದೆನ ಎಲ್ಲರೂ ವಿರೋಧ ಮಾಡಿ ಇದನ್ನ ಕೈ ಬಿಡಬೇಕು ಅಂತ ನಾವು ವಿನಂತಿಸ್ತಾ ಇದ್ದೀವಿ ಸರ್. ಯಾಕಂದ್ರೆ ಗ್ರೀನರಿ ಈಗ ಸಂಪೂರ್ಣ ನಾಶ ಆಗ್ತಿದೆ, ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ, ರೋಗ ರುಜಿನಗಳು, ಕ್ಯಾನ್ಸರ್ ಅಂತ ರೋಗ ರುಜಿನ ಮಕ್ಕಳಿಗೂ ಸಹ ಬರ್ತದೆ. ಮತ್ತೆ ಪೆಟ್ಟು ಬೀಳಲ್ವಾ ಅಂತ ಈ ಒಂದು ತಿದ್ದುಪಡಿಯಿಂದ? 100% ಇದು ಬೀಳುತ್ತೆ. ಇನ್ನೊಂದು ಏನ್ ಹೇಳ್ತೀನಿ ಅಂದ್ರೆ, ಸರ್ಕಾರಕ್ಕೆ ಎಲ್ಲೆಲ್ಲಿ ದುಡ್ಡು ತಿನ್ಬೇಕು ಅನ್ನೋ ಆಸೆ ಬಂದ್ಬಿಡಿದೆ ಅವರಿಗೆ. ಪಾರ್ಕು ಬಿಡಲ್ಲ ಅಂತಾರೆ, ರೋಡಲ್ಲಿ ಗಾಡಿ ನಿಲ್ಸಿದ್ರೆ ಅವ್ರಿಗೂ ಬಿಡಲ್ಲ ಅಂತಾರೆ. ಯಾವ ರೀತಿ ಬಂದಿದೆ ಸರ್ಕಾರ, ನಡೀತಾ ಇದೆಯಾ ಇಲ್ಲಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಮಗೆ. ಆ ಮಟ್ಟಕ್ಕೆ ಬಂದು ನಿಂತಿವೆ ಸರ್ಕಾರ. ಇದು ಲಾಲ್ಬಾಗ್ 12 ಎಕರೆ ಹೋಗುತ್ತೆ, ಕಬ್ಬನ್ ಪಾರ್ಕ್ 12 ಎಕರೆ ಹೋಗುತ್ತೆ. 5% ಅಂದ್ರೆ ಇದೆಲ್ಲ ಮಾಡ್ತಾ ಇರೋದು ಏನಂದ್ರೆ ಅವ್ರವ್ರ ಸ್ವಾರ್ಥಕ್ಕೋಸ್ಕರ ಅಷ್ಟೇ. ಇದು ಸ್ವಾರ್ಥಕ್ಕೋಸ್ಕರ ಇವರು ಲಾಲ್ಬಾಗ್ನು ಮಾರ್ತಾರೆ. ಏನೇ ನಿಮ್ ಪ್ರಾಪರ್ಟಿಗಳೇನೇ ಇದೆ ಎಲ್ಲ ಮಾರಾಕ್ ಬಿಡ್ತಾರೆ. ಇದುವರೆಗೂ ಗವರ್ಮೆಂಟ್ ಪ್ರಾಪರ್ಟಿಗಳೆಲ್ಲ ಉಳಿಸ್ಕೊಂಡ್ ಬಂದಿದೆ. ಇದು 242 ಎಕರೆ ಆಗಿನ ಕಾಲದಲ್ಲಿ 100 ವರ್ಷದಿಂದ ಉಳಿಸ್ಕೊಂಡ್ ಬಂದಿರೋ ಜಾಗನ 5% ಕೊಡ್ತೀನಿ, 10% ಏನಕ್ಕೆ ಕೊಡಬೇಕು? ಬೇರೆ ಜಾಗಗಳಿಲ್ವಾ ಇವ್ರಿಗೆ? ಕೊಡಿ, ಇವ್ರ ಮನೆದ್ ಕೊಟ್ಬಿಡ್ಲಿ. ಏನಕ್ಕೆ ನಮ್ಮ ಜಾಗಗಳೇ ಬೇಕು ಇವ್ರಿಗೆಲ್ಲ? ಇದು ಸರಿ ಇಲ್ಲ, ಇದು ನಾವು ಖಂಡಿಸ್ತೀವಿ ಸರ್. ಲಾಲ್ಬಾಗ್ ಅಂತ 2 ಪಾರ್ಕ್ ಇದೆ, ಕಬ್ಬನ್ ಪಾರ್ಕ್, ಲಾಲ್ಬಾಗ್. ಸರ್, ಈ ತರ 5% ಹೋಯ್ತಂದ್ರೆ ಚಿಕ್ಕ ಚಿಕ್ಕ ಪಾರ್ಕ್ಗಳು ಕಾಣೆ ಆಗುತ್ತೆ, ನಿಮ್ಗೆ ವಾಕಿಂಗ್ ಮಾಡಕ್ ಜಾಗ ಇರಲ್ಲ, ತುಂಬಾ ಸಮಸ್ಯೆ ಆಗಲ್ವಂತ?
ಇಲ್ಲಿ ಮುಖ್ಯವಾಗಿ ವಯಸ್ಸಾದವರು ತುಂಬಾ ಜನ ಬರ್ತಾರೆ, ಇದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂತ ಇದ್ದಾರೆ. ಅದಕ್ಕೆ ಅಡ್ಡಿ ಮಾಡ್ದಂಗೆ ಆಗುತ್ತೆ. ದಯವಿಟ್ಟು ಇದನ್ನ ನಾವು ಖಂಡಿಸ್ತೀವಿ. ಇದು ಯಾವುದೇ ಕಾರಣಕ್ಕೂ ಮಾಡಕ್ ಬಿಡೋದಿಲ್ಲ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.